ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. ಈ ಒಂದು ಹಂತದಲ್ಲಿ ನಮಗೆ ಎಷ್ಟು ಬ್ಯಾಂಕಿಗೆ ಜಮೆ ಆಗಿದೆ ಅದೆಲ್ಲ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ತನಿಖೆ ಈಗ ನಾವು ಕೈಗೆತ್ತಿಕೊಂಡಿದ್ದೀವಿ. ಈಗಾಗಲೇ ನಮ್ಮ 2 ತಂಡಗಳು ಬೇರೆ ಬೇರೆ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ 50 ಲಕ್ಷಕ್ಕಿಂತ ಹೆಚ್ಚಿಗೆ ಅನ್ನೋಂಥದ್ದು ನಮಗೆ ಈಗ ಲಭ್ಯವಿರೋ ದಾಖಲೆಗಳ ಪ್ರಕಾರ ಗೊತ್ತಾಗಿರ್ತಕ್ಕಂಥದ್ದು. ಅದಕ್ಕಿಂತ ಜಾಸ್ತಿ ಇರೋ ಸಾಧ್ಯತೆ ಇದೆ. ಅವರ ಫೋನಲ್ಲಿರೋ ದಾಖಲೆಗಳ ಪ್ರಕಾರ ನೋಡಿದ್ರೆ ಅವ್ರಿಗೆ ಏನು ಹೇಳಿದ್ದಾರೆ, ನಿಮ್ಮ ID ಕಾರ್ಡನ್ನು ತೆಗೆದುಕೊಂಡು ಯಾರೋ ಒಬ್ಬರು ಸೈಬರ್ ಅಪರಾಧ ಎಸಗಿದ್ದಾರೆ, ನೀವು ಈ ಕ್ರೈಮ್ ಬ್ರಾಂಚಿನ ಪೊಲೀಸರಿಗೆ ಫೋನ್ ಮಾಡಿರಿ ಅಂತ ಹೇಳಿದ್ದಾರೆ. ಆ ಕ್ರೈಮ್ ಬ್ರಾಂಚಿನ ಪೊಲೀಸರಿಗೆ ಇವರು ಫೋನ್ ಮಾಡಿದ್ದಾರೆ. ಅವರು ನಿಜವಾಗ್ಲೂ ಪೊಲೀಸರು ಅಂತ ಅಂದ್ಕೊಂಡು. ಇದು ಡೆಲ್ಲಿಯಲ್ಲಿ ಆಗಿರೋದು ಅನ್ನೋಂಥದ್ದನ್ನು ಅವರಿಗೆ ನಂಬಿಸಿರತಕ್ಕಂಥ ಮಾತು. ಏನು, ಇವರ ID ಕಾರ್ಡನ್ನು ಉಪಯೋಗ ಮಾಡಿಕೊಂಡು ದೆಹಲಿಯಲ್ಲಿ ಸೈಬರ್ ವಂಚನೆ ಎಸಗಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಈ ವ್ಯಕ್ತಿ ಹೆದರ್ಕೊಂಡು ಆ ಒಂದು ಕ್ರೈಮ್ ಬ್ರಾಂಚಿನ ಫೋನ್ ನಂಬರ್ಗೆ ಕರೆ ಮಾಡಿದಾಗ ಅವರು ಇವರಿಗೆ ಮತ್ತಷ್ಟು ಹೆದರಿಸಿ ಇವರಿಂದ ಹಣ ವಸೂಲಿ ಮಾಡಿರೋದು ಮೇಲ್ನೋಟಕ್ಕೆ ನಮಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಇದರ ಹೊರತುಪಡಿಸಿ ಮತ್ತೆ ಇನ್ನೂ ಏನೇನಾಗಿದೆ ಅನ್ನೋದನ್ನು ನಾವು ನಮ್ಮ ತನಿಖೆಯಲ್ಲಿ ಇನ್ನೂ ಕಂಡುಕೊಳ್ಬೇಕಿದೆ. ಸರ್, ಈಗ ಡೆತ್ ನೋಟ್ ಇದೆ. ಡೆತ್ ನೋಟ್ ಈ ಅಜ್ಜ ಸುಮಾರು 22 ವರ್ಷಗಳ ಕೆಳಗಡೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದಿಂದ ನಿವೃತ್ತಿಯಾಗಿದ್ದರು ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಲಭಿಸಿರ್ತಕ್ಕಂಥ ಮಾಹಿತಿ. ಅಜ್ಜ ಮೂಲತಃ BD ಅವರಾಗಿದ್ದು, ಅವರ ಹೆಂಡತಿ ಬಾಂಬೆಯವರಾಗಿದ್ದರು. ಕಳೆದ ಹಲವಾರು ವರ್ಷಗಳಿಂದ ರಿಟೈರ್ಮೆಂಟ್ ಆಗಿ ಅವರು ಇಲ್ಲಿಯೇ ಬಂದು ವಾಸಿಸ್ತಾಯಿದ್ರು BDಯಲ್ಲಿ, ತಮ್ಮ ಮನೆಯಲ್ಲಿ. ಇವರಿಗೆ ಮಕ್ಕಳಿರಲಿಲ್ಲ, ಹಾಗಾಗಿ ಇವರು ಏಕಾಂಗಿಯಾಗಿ ತಮ್ಮ ಮನೆಯಲ್ಲಿ ಜೀವನ ನಡೆಸ್ತಾಯಿದ್ರು. ಆದಾಗ್ಯೂ ಕೂಡ ಇವರು ಸಮಾಜ ಜೊತೆ ಒಳ್ಳೆಯ ಸಂಬಂಧನ ಹೊಂದಿದ್ರು. ತಮ್ಮ ಪ್ರಾಪರ್ಟಿಯನ್ನು ಸಮಾಜದ ಒಳಿತಿಗೆ ಉಪಯೋಗಿಸಬೇಕು ಅನ್ನೋಂಥ ಒಂದು ವಿಲ್ಲನ್ನು ಈ ಮುಂಚೆನೇ ಮಾಡಿದರು. ಮತ್ತು ಸಮಾಜದ ಚಟುವಟಿಕೆಗಳಲ್ಲೂ ಕೂಡ ಅವರು ಕ್ರಿಶ್ಚಿಯನ್ರಾಗಿದ್ದು ಕ್ರೈಸ್ತ ಚಟುವಟಿಕೆಗಳಲ್ಲಿ ತುಂಬ ಸ್ವಯಂ ಇಚ್ಛೆಯಿಂದ ಭಾಗವಹಿಸ್ತಾ ಇರೋದು ನಮಗೆ ಕಂಡುಬಂದಿದೆ. ಇದರ ಜೊತೆಗೆ ಇವರು ಹಲವಾರು ಮಕ್ಕಳಿಗೆ ಉಚಿತವಾಗಿ ಈ ಕೋಚಿಂಗನ್ನು ಕೂಡ ಕೊಡ್ತಾಯಿದ್ರು. ಇವರಿಂದ ಕಲಿತಂಥ ಹಲವಾರು ವಿದ್ಯಾರ್ಥಿಗಳು ಇವತ್ತು ಬೇರೆ ಬೇರೆ ಕಡೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಸಮಾಜಕ್ಕೆ ಬೇಕಾದಂಥ ವ್ಯಕ್ತಿ, ಆದರೆ ಸೈಬರ್ ವಂಚನೆಗೆ ಒಳಗಾಗಿ ತಮ್ಮ ಜೀವನ ಕಳೆದುಕೊಂಡದ್ದಲ್ಲದೆ ಸಮಾಜಕ್ಕೂ ಕೂಡ ಒಂದು ದೊಡ್ಡ ನಷ್ಟವನ್ನು ಬಿಟ್ಟು ಹೋಗಿದ್ದಾರೆ. ಯಾವ ರೀತಿ ವಂಚನೆ ಮಾಡಿದ್ದಾರೆ? ಎಷ್ಟು